ಚಪ್ಪಾಳೆ ಬರಲಿ, ದಯವಿಟ್ಟು ಚಪ್ಪಾಳೆ ಬರಲಿ. ಯು ಹ್ಯಾವನ್ ಚೇಂಜ್ಡ್ ಅ ಬಿಟ್. ಜೊತೆಗೆ ಅವತ್ತು ಅವನ ಕಣ್ಣಲ್ಲಿ ತುಂಬ ದೊಡ್ಡ ಕನಸಿಟ್ಕೊಂಡಿದ್ದ. ಅವನು ದೊಡ್ಡ ಸಿನಿಮಾ ಮಾಡಬೇಕು, ಡೈರೆಕ್ಟರ್ ಆಗಬೇಕು. ಪ್ರತಿ ಬಾರಿ ನಾನು ಭೇಟಿ ಮಾಡಿದಾಗ ಇವನು ನಿನ್ನ ಕನಸು ನನಸು ಆಗೇ ಆಗುತ್ತೆ ವರುಣ್ ಅಂತ ಹೇಳ್ತಿದ್ದೆ. ಸೊ ಇವತ್ತು ವರುಣ್ ಸಿನಿಮಾನ ಟೀಸರ್ ಲಾಂಚಿಗೆ ನಾನು ಬಂದಿದ್ದೀನಿ ಅಂತಂದರೆ ತುಂಬ ಹೆಮ್ಮೆ ಆಗ್ತಿದೆ ನನಗೆ. ವರುಣ್, ಆಲ್ ದಿ ವೆರಿ ಬೆಸ್ಟ್. ಅದಕ್ಕೆ ಸರಿಯಾಗಿ ನಿನ್ನ ತಂದೆ ತಾಯಿ, ನಿನ್ನ ಪತ್ನಿ, ಆಕೆಗೆ ನಿಜವಾಗ್ಲೂ ಎಲ್ಲ ಕ್ರೆಡಿಟ್ ಹೋಗಬೇಕು. ಯಾಕೆಂತಂದರೆ ಯೂಶಲಿ ಏನಾಗುತ್ತೆ ಈ ಸಿನಿಮಾ ರಂಗದಲ್ಲಿ, ಸಿನಿಮಾನಲ್ಲೇ ಎಷ್ಟು ಮುಳುಗೋಗಿರ್ತಾರೆ ಹುಡುಗರು ಅಂತಂದರೆ, ತಂದೆ ತಾಯಿ ಆಸೆಗಳಿರಬಹುದು ಅಥವಾ ಅವರ ಕರಿಯರ್ ಬೇರೆ ಯಾವುದೇ ಫೀಲ್ಡಲ್ಲಿ ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಬಿಟ್ಟು ಮದುವೆ ಮಾಡ್ಕೊಳ್ದಿರನೆ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಲೈಫ್. ಸೊ ಆ ಥರ ನಾನು ಎಲ್ಲಿ ವರುಣ ಹಾಗಾಗ್ಬಿಡ್ತಾನೋ ಅಂತ ಅಂದ್ಕೊಂಡಿದ್ದೆ. ಎಂಥದೂ ಇಲ್ಲ, ತಂದೆ ತಾಯಿಗೆ ಏನೇನು ಬೇಕು ಎಲ್ಲವನ್ನೂ ನಿಭಾಯಿಸ್ತಾ ಆ ಒಂದು ಜವಾಬ್ದಾರಿನ ಹೊತ್ಕೊಂಡು, ಜೊತೆಗೆ ಮದುವೆಗೆ ಹೋಗಿದ್ದೆ. ಅದಾದಮೇಲೆ 2 ಮಕ್ಕಳು ಅಂತ ವಿಷಯ ಬಂತು, ತುಂಬ ಸಂತೋಷವಾಯಿತು. ತನ್ನ ರೆಸ್ಪಾನ್ಸಿಬಿಲಿಟಿಗೆ ಯಾವುದೇ ರೀತಿ ಕುಂದು ಕೊರತೆ ಬರ್ದಿರೋ ಹಾಗೆ ಮಾಡಿಕೊಂಡು ಜೀವನನ ನಡೆಸ್ಕೊಂಡು ಎಲ್ರಿಗೂ ಮಾದರಿಯಾಗಿಟ್ಕೊಂಡು ತನ್ನ ಕನಸನ್ನು ಸಹ ಬಿಡದೇನೆ, ಕನಸಿನ ಹಿಂದೆ ಏನೋ ಹೇಳ್ತಾರಲ್ಲ, ಯಾವತ್ತಿದ್ರೂ ಕನಸನ್ನು ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು ನಮ್ಮ ಜೀವನದಲ್ಲಿ ಅಂತ. ಸೊ ಕನಸಿನ ಹಿಂದೆ ಓಡಿ ಅದನ್ನು ಸಾಧಿಸಿ ಇವತ್ತಿನ ದಿವಸ ಎಲ್ರಿಗೂ ಹೆಮ್ಮೆಯನ್ನು ಒಂಥರ ಮೂಡಿಸಿದ್ದಿ. ಇಡೀ ಫ್ಯಾಮಿಲಿಗೆ ಹಾಗೂ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ವರುಣ್. ಜೊತೆಗೆ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದೆ ಖಂಡಿತವಾಗಿಯೂ ನಮ್ಮ ಪ್ರೊಡ್ಯೂಸರ್ ಹಾಗೂ ಹೀರೋ. ಇವರು ನಿಜವಾಗ್ಲೂ ಇಂಥವರಿಗೆ ಏನೊಂದು ಸಪೋರ್ಟ್ ನೀಡಿದಿರಲ್ಲ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮಂಥವ್ರು ಇನ್ನೂ ಹೆಚ್ಚೆಚ್ಚು ಬರಬೇಕು. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನೀವು. ಈ ಟೀಸರ್ ತುಂಬ ನಮ್ಮೆಲ್ಲರಿಗೂ ಅಫ್ಕೋರ್ಸ್ ಕುತೂಹಲ ಮೂಡಿಸಿದೆ. ಈ ಒಂದು ಏನೋ ಟ್ರೆಂಡಿಂಗ್ ಇದೆ, ಚಿತ್ರಗಳು ಏನೇನು ಬರ್ತಿದೆ ಅದನ್ನೂ ಗಮನದಲ್ಲಿ ಇಟ್ಕೊಂಡು ಜೊತೆಗೆ ಹೊರತುಪಡಿಸಿ ಏನೋ ಒಂದು ಕೊಡ್ಲಿಕ್ಕೆ ಹೋಗಿದ್ದೀರಿ ಈ ಒಂದು ಟೀಸರಲ್ಲಿ ಅರ್ಥವಾಗ್ತಿದೆ. ಬಟ್ ಸಿನಿಮಾ ನೋಡಿದಾಗಲೇ ಗೊತ್ತು ಏನಿದೆ ಅಂತ ಹೇಳಿ. ಜೊತೆಗೆ ಹೀರೋಯಿನ್ ಇದ್ದಾರೆ, ಆ್ಯಂಡ್ ದೆನ್ ಪ್ರಿಯಾ, ಆಲ್ ದಿ ವೆರಿ ಬೆಸ್ಟ್. ನಿಮಗೂ ಸಹ ಒಳ್ಳೇದಾಗಲಿ, ತುಂಬ ಮುದ್ದಾಗಿ ಕಾಣ್ತೀರಿ. ಆ್ಯಂಡ್ ದೆನ್ ಒಂದೇ ಒಂದು ಶಾರ್ಟ್ ಇದೆ. ಸೊ ಹಾಗಾಗಿ ನಿಮ್ಮ ನಟನೆ ಬಗ್ಗೆ ಇನ್ನೂ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು. 100% ಚೆನ್ನಾಗಿರುತ್ತೆ. ಯಾಕೆಂತಂದರೆ ವರುಣ್ ಸೆಲೆಕ್ಟ್ ಮಾಡಿದ್ದಾರೆ, ಆಮೇಲೆ ಹೀರೋ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮನ್ನು ಅಂತ ಹೇಳಿದ್ರೆ 100% ಚೆನ್ನಾಗಿದ್ದೇ ಇರುತ್ತೆ ನಿಮ್ಮ ಪ್ರತಿಭೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ಒಳ್ಳೇದಾಗಲಿ. ಇದೆಲ್ಲದ್ರ ಜೊತೆಗೆ ಇನ್ನೊಬ್ರು ತುಂಬ ಸ್ಪೆಷಲ್ ಒಬ್ರು ಇದ್ದಾರೆ, ಸುಧಾ ಬೆಳಗಾಡಿಯವರು. ಇವರು ನನಗೆ ಎಷ್ಟು ಕ್ಲೋಸು ಅಂತಂದರೆ, ಖಂಡಿತವಾಗಿಯೂ ನಾವೇನು ಎವ್ರಿ ವರ್ಷ ಮೀಟ್ ಮಾಡ್ತೀವಿ ಅನ್ನೋದಂತೂ ಇಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಸ್ಕೂಲಲ್ಲಿ ಇದ್ದಾಗ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ಸೀರಿಯಲಲ್ಲಿ. ಸೀತಾರಾಮ್ ಸರ್ ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಅವತ್ತಿಂದ ಅಮ್ಮ ಇವತ್ತವರೆಗೂ ನಮಗೆ ಆಬ್ವಿಯಸ್ಲಿ ನಾನು ಅವ್ರ ಬಗ್ಗೆ ಏನೋ ಹೇಳಲೇಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಮನೆಯಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿದೆ ಅವ್ರು ಏನು ಅಂತ. ಸೊ ಇವತ್ತು ಸುಧಾ ಮೇಡಮ್ನ ಮೀಟ್ ಮಾಡಿ ತುಂಬ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ದ ಹೋಲ್ ಟೀಮ್. ಒಳ್ಳೇದಾಗಿ ಸಿನಿಮಾಗೆ. ನೋಡೋಣ ಏನಾಗುತ್ತೆ. ನಿಮ್ಮ ಡೈರೆಕ್ಟರ್ ಬಗ್ಗೆ ಸುನಿ ಸರ್ ಇಸ್ ಹಿಯರ್. ಸೊ ಸುನಿ ಸರ್ ಬಗ್ಗೆ ಏನು ಹೇಳಿರೋರು ಇಲ್ಲ ಮೊನ್ನೆ ನಾವು ಒಂದು ಸರಳ ಪ್ರೇಮ ಕಥೆನಲ್ಲಿ ನನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ರು ಸರ್. ಸೊ ನಮ್ಮ ಒಂದು ಏನಂತಾರೆ ಬಾಂಡಿಂಗ್ ಏನಿದೆ, ಇದು ದಿಸ್ ಈಸ್ ವೆರಿ ಸ್ಪೆಷಲ್. ಒಂಥರ ದೇವರು ನನಗೆ ವರನ್ ಕೊಟ್ಟರು ಅಂತಾರಲ್ಲ, ಆ ಥರ ಸುನಿ ಸರ್ದು ಪರಿಚಯ ನನ್ನ ಜೀವನದಲ್ಲಿ. ಸೊ ಹಾಗಾಗಿ ಸುನಿ ಸರ್ ಇವತ್ತು ಬಂದಿದ್ದಾರೆ ಅಂತಂದರೆ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಅಗೇನ್ ಫಾರ್ ಮೀ ಸರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಅವರ್ ಕ್ಲಬ್.
ಏನು ಹೇಳ್ತಿದ್ದೀನಿ ತೆಲುಗು ಅರ್ಥ ಆಗಿರ್ಬೋದು, ಗೊತ್ತಿಲ್ವಾ? ನಮ್ಮ ಸುನೀಲ್ ಸರ್ ಇನ್ನೇನು ತಂದೆ ಆಗೋಗಿದ್ದಾರೆ. ಸೌಂದರ್ಯ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ and looking forward to work with you again, sir. Thank you, all the best. Varun, all the very best.